ನಂಬರ್ 17328 ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಹೋಗುವ ಕುಷ್ಟಗಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೇವೆ. ಇದು ಕುಷ್ಟಗಿಯಿಂದ ದಿನ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟು ಅದೇ ದಿನ ಬೆಳಿಗ್ಗೆ 10 ಗಂಟೆ 40 ನಿಮಿಷಕ್ಕೆಲ್ಲ ಹುಬ್ಬಳ್ಳಿ ಜಂಕ್ಷನ್ ರೀಚ್ ಆಗುತ್ತೆ ಗಾಡಿ. ನೀವು ಕೇಳ್ಬೋದು ಇದೆಲ್ಲಪ್ಪ ಇದೆ ಕುಷ್ಟಗಿ ಅಂತ. ಕುಷ್ಟಗಿ ಮತ್ತೆ ಯಾವಾಗ ಟ್ರೈನ್ ಬಂತನೋ ನೀವು ಕೇಳ್ಬೋದು, ಯಾಕಂದ್ರೆ ಎಷ್ಟೊಂದು ಜನ ಗೊತ್ತಿರಲ್ಲ ಕುಷ್ಟಗಿ ಯಾವಾಗ ಬಂತು ಟ್ರೈನು ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಬಂತು, ಎಷ್ಟು ಮೇ 15ನೇ ತಾರೀಕೇನೋ ಇನಾಗ್ರೇಷನ್ ಆಯ್ತು ಕುಷ್ಟಗಿ ರೈಲ್ವೆ ಸ್ಟೇಷನ್ ಮತ್ತೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಎಕ್ಸ್ಪ್ರೆಸ್ ಕೂಡ ಎರಡೂ ಒಂದೇ ದಿನದಲ್ಲಿ ಇನಾಗ್ರೇಟ್ ಮಾಡಿದ್ರು. ಯಾರು ನಮ್ಮ ಕರ್ನಾಟಕದ ರೈಲ್ವೆ ಮಿನಿಸ್ಟರ್ ಆದಂಥ ಶ್ರೀ ವಿ ಸೋಮಣ್ಣ ಅವರು ಇನಾಗ್ರೇಟ್ ಮಾಡಿದ್ರು ಕುಷ್ಟಗಿ ರೈಲ್ವೆ ಸ್ಟೇಷನ್. ನೀವು ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು. ಮತ್ತೆ ಕುಷ್ಟಗಿ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ಗದಗವಾಡಿ ರೈಲ್ವೆ ಲೈನ್ ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ ಕುಷ್ಟಗಿ ರೈಲ್ವೆ ಸ್ಟೇಷನ್. ಸೊ ಎಲ್ರಿಗೂ ನಮಸ್ಕಾರ. ಇವಾಗ ನೀವು ನೋಡ್ಬೋದು ನಾನು ಕರೆಂಟ್ ಲೊಕೇಶನ್ ಕುಷ್ಟಗಿದಲ್ಲಿದ್ದೀನಿ. ಮತ್ತೆ ನೀವು ನೋಡ್ಬೋದು, ನನಗೆ ಇದು ನೋಡಿದ್ರೆ ಸಿಂಧನೂರು ನೆನಪಾಗುತ್ತೆ ಅವರು. ಯಾಕಂದ್ರೆ ಅದು ಅಷ್ಟೇ ಸಿಂಧನೂರು ಕಾಪಿನೇ ಹೊಡೆದಂಗೆ ಐತಿ ಇದು ಹೇಳ್ಬೇಕು ಅಂದ್ರೆ. ಅದು ಅಷ್ಟೇ ಒಂದು ಸ್ಟೆಪ್ ಮೇಲಿರುತ್ತೆ, ಇದು ಒಂದು ಸ್ಟೆಪ್ ಮೇಲಿದೆ. ಮತ್ತೆ ನೋಡ್ಬೋದು ಗುರು ಹೆಂಗ್ ಸೂಪರ್ ಆಗಿ ಮಾಡೋರೆ ಅಂತ. ಮೇ 15ನೇ ತಾರೀಕು ಇನಾಗ್ರೇಟ್ ಆಗಿದೆ ಕುಷ್ಟಗಿ ರೈಲ್ವೆ ಸ್ಟೇಷನ್. ನೋಡ್ಬೋದು ಗುರು ಹೆಂಗ್ ಮಸ್ತಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ ನೋಡಿ. ನೋಡಿದ್ರೆ ಒಂಥರ ಖುಷಿ ಗುರು. ರೈಲ್ವೆ ಸ್ಟೇಷನ್ ಈ ತರ ಪೇಂಟಿಂಗ್ ಎಲ್ಲ ಮಾಡಿ ಇಟ್ಟಿರ್ತಾರಲ್ಲ, ನೋಡಕ್ ಒಂಥರ ಖುಷಿ ಆಗುತ್ತೆ. ಮತ್ತೆ ಈ ತರ ಇದೆ, ಎಂಟಾಗೋದು ಈ ಕಡೆಯಿಂದ ಎಂಟಾಗಬೇಕು. ಖಾಲಿನೇ ಇದೆ ಗುರು ಇವಾಗ. ಅಂದ್ರೆ ಅಷ್ಟು ಜನ ಯಾರು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಫುಲ್ ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ. ಕೂತ್ಕೊಳಕ್ಕೆ ಬೆಂಚಸ್ ಕೂಡ ಇದೆ ಗುರು, ಇಲ್ಲಿ ಕೂತ್ಕೊಬೋದು ಇಲ್ಲೂ. ಮತ್ತೆ ಹೇಳ್ದಂಗೆ ಇಲ್ಲಿ ಫಸ್ಟ್ ಸೆಕೆಂಡ್ ಫ್ಲೋರ್ ಏನೋ ಇರಂಗಿದೆ ರೈಲ್ವೆ ಸ್ಟೇಷನ್, ಫುಲ್ ಟಾಪ್ ಅಲ್ಲಿ ಇದೆ. ಇದು ನೋಡಿದ್ರೆ ಪಕ್ಕ ನನಗೆ ಸಿಂಧನೂರೇ ನೆನಪಾಗುತ್ತೆ. ಸಿಂಧನೂರು ಬೆಮ್ಮಲೆ ತೆಗೆದವ್ರೆ ಅನ್ಸುತ್ತಿದ್ದು. ಇನ್ನೊಂದು ಹೇಳ್ಬೇಕಂದ್ರೆ ಈ ಕಡೆ ನೋಡಿ, ಈ ಕಡೆ ಹೋದ್ರೆ ಫಸ್ಟ್ ಫ್ಲೋರ್ ಮೆಟ್ಲೆ ಸಿಗುತ್ತೆ. ನಾವು ಮೆಟ್ಲು ಹತ್ಕೊಂಡು ಹೋಗ್ಬೋದು ಈ ಕಡೆ, ಇಲ್ಲಾಂದ್ರೆ ಸ್ಲೋಪ್ ಸಿಗುತ್ತೆ, ಹಿಂಗೂ ಹೋಗ್ಬೋದು ನೀವು. ಈಗ ಫಸ್ಟ್ ಮೇಲ್ಗಡೆ ಹೋಗ್ಬೋದು, ಆ ಕಡೆ ಹೊರಗಡೆ ಹಿಂಗಿದೆ ಆ ಥರ ಇದೆ ಅಂತ ನೋಡ್ಕೊಂಡು ಬನ್ನಿ. ಇಲ್ಲೂ ನೋಡ್ಬೋದು, ಇದು ಮೇಲೆ ಆರಾಮಾಗಿ ಹೋಗ್ಬೋದು. ಇಲ್ಲೂ ಈ ಕಡೆ ಒಂದು ಎಂಟ್ರೆನ್ಸ್ ಇದೆ, ಆ ಕಡೆ ಎಂಟ್ರೆನ್ಸ್ ಇದೆ. ಮತ್ತೆ ಒಳಗಡೆ ಹೋದ್ರೆ ನೋಡುಗರು ಸಕ್ಕತ್ತಾಗಿದೆ ಪೇಂಟಿಂಗ್ಸ್ ನೋಡುಗರು. ಲೈಟ್ ಏನು ಹಾಕಿಲ್ಲ ಅನ್ಸುತ್ತೆ ಇಲ್ಲಿ. ಲೈಟು ಅಂದ್ರೆ ಲೈಟ್ ಆಫ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಬಂದ ಲೈಟ್ ಎಲ್ಲ ಆಫಲ್ಲೇ ಇತ್ತು. ಫ್ಲಾಶ್ ಲೈಟ್ ಆನ್ ಮಾಡ್ತೀನಿ. ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಈ ಕಡೆನೂ ಅಷ್ಟೇ, ಮತ್ತೆ ಇಲ್ಲೂ ಅಷ್ಟೇ ನೋಡ್ಬೋದು. ಅದಿದು ಮಸ್ತ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ದಯವಿಟ್ಟು ನಾನು ಕೇಳೋದೊಂದೇ, ಸಿಂಧನೂರು ಥರ ಹಾಳು ಮಾಡಬೇಡಿ ರೈಲ್ವೆ ಸ್ಟೇಷನ್ ಅಂತ ನಾನು ಅದೇ ಕೇಳ್ಕೊಳೋದು. ಮತ್ತು ಈ ಕಡೆ ಹೋದರೆ 2ನೇ ಪ್ಲಾಟ್ಫಾರ್ಮು, ಈ ಸೈಡು ಅಷ್ಟೇ. ಇದು ಹೋದರೆ ಮಿಡಲಲ್ಲಿ ಏನು ಪ್ಯಾಸೇಜ್ ಇದೆ, ಅಲ್ಲಿ ಫೋಟೋಸು ಫ್ರೇಮ್ಸ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿಟ್ಟಿದ್ದಾರೆ. ನಾನು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಈ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿ ನಮ್ಮ ಟ್ರೈನ್ ನಿಂತಿರೋದು, ಅಲ್ಲೇ ಟಿಕೆಟ್ ತೊಗೊಬೇಕು. ಆಮೇಲೆ ತೋರಿಸ್ತೀನಿ. ಫಸ್ಟು ಪ್ಲಾಟ್ಫಾರ್ಮ್ ನಂಬರ್ 2 ಇಂದ ನೋಡೋಣ ವ್ಯೂ ಯಾವ ಥರ ಹೆಂಗೆ ಸಿಗುತ್ತೆ ಅಂತ. ನಾನು ಪದೇ ಹೇಳ್ತಾ ಇದ್ದೀನಿ ಗುರು, ಯಾರು ಹಾಳು ಮಾಡಬೇಡಿ ಪೇಂಟಿಂಗ್ಸ್ ಎಲ್ಲ. ಸಿಂಧನೂರಲ್ಲಿ ನೀನು ನೋಡ್ದಂಗೆ ಫುಲ್ ಅಂದರೆ ಫುಲ್ ವರ್ಸ್ಟ್ ಮಾಡಿ ಇಟ್ಬಿಟ್ಟಿದ್ರು. ಪೇಂಟಿಂಗ್ಸ್ ಮೇಲೆಲ್ಲ ಬಡ್ದು ಗಲೀಜಾಗಿ ಮಾಡಿಟ್ಟಿದ್ರು. ಇದು ಮಾಡಬೇಡಿ. ಈ ರೈಲ್ವೆ ಸ್ಟೇಷನ್ನು ರೈಲ್ವೇಸ್ ನಮಗೆ ಅಂತ ಇಷ್ಟೆಲ್ಲ ಮಾಡ್ತಾವ್ರಿ. ನೀವು ಅದ್ರ ಮೇಲೆ ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗೂ ಕಾಣಿಸಲ್ಲ. ಮತ್ತು ಉಗಿಯೋಕೆ ಹೋಗ್ಬೇಡಿ ಹೇಳ್ದಂಗೆ. ನೋಡಿ ಇಲ್ಲಿ ಉಗಿದವ್ರೆ ನೋಡಿ, ನಾಳೆ ಗಲೀಜು ಮಾಡಿರ್ತಾರೆ ನೋಡಿ ಪೇಂಟಿಂಗ್. ಇದೊಂಥರ ಪೇಂಟಿಂಗ್ ಹೋಗೋದು ಹೇಳ್ಬೇಕು ಅಂದರೆ. ಇದನ್ನೇ ನಾನು ಹೇಳ್ತಾ ಇರೋದು, ಯಾರು ಒಗ್ಯಕ್ಕೆ ಹೋಗ್ಬೇಡಿ ಮತ್ತು ಪೇಂಟಿಂಗ್ಸ್ ಮೇಲೆ ಏನೋ ಬರೆಯೋಕೆ ಹೋಗ್ಬೇಡಿ, ಹಾಳು ಮಾಡೋಕೆ ಹೋಗ್ಬೇಡಿ. ಇದು ನಮ್ಮ ರೈಲ್ವೆ ಸ್ಟೇಷನ್ನು. ಇದನ್ನ ನಾವು ಕಾಪಾಡ್ಕೊಳೋದು ನಮ್ಮ ಜವಾಬ್ದಾರಿ ಅಂತ ಬರುತ್ತೆ. ಇದಕ್ಕೋಸ್ಕರ ಇದನ್ನ ಹಾಳು ಮಾಡೋಕೆ ಹೋಗ್ಬೇಡಿ ಅಷ್ಟೇ ನಾನು ಕೇಳ್ಕೊಳೋದು. ನೋಡುಗರು ಎಷ್ಟು ಸೈಕಾಗಿದೆ. ಈಗ ನೋಡಿ, ನಾನು ಪ್ಲಾಟ್ಫಾರ್ಮ್ ನಂಬರ್ 2 ಬಂದಿದ್ದೀನಿ. ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಮ್ಮ ಟ್ರೈನ್ ನಿಂತಿದೆ. ಇದು ಪ್ಲಾಟ್ಫಾರ್ಮ್ ನಂಬರ್ 2 ನೋಡುಗರು. ವ್ಯೂ ಸೂಪರ್ ಅಂದರೆ ಸೂಪರ್ ಆಗಿದೆ ಗುರು. ವ್ಯೂ ಅಂತೂ ಕರ್ವ್ ಶೇಪಲ್ಲಿ ಇದೆ ಗುರು ಇದು ರೈಲ್ವೆ ಸ್ಟೇಷನ್ನು.
ನಾನು ಇವಾಗ ನೋಡಿದೆ ಕರ್ವ್ ಶೇಪಲ್ಲಿ ನೋಡಕ್ ಸಿಗುತ್ತೆ ಕುಷ್ಟಗಿ ರೈಲ್ವೆ ಸ್ಟೇಷನ್ನು. ಹೋಗೋಣ ಬನ್ನಿ, ನೋಡಿದ್ರಲ್ಲ ಇದು ಮಸ್ತಾಗಿದೆ. ಈಗ ನೋಡೋಣ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1 ಮೇಲೆ ನಿಂತಿದೆ. ಹಿಂಗೆ ಇದ್ರಲ್ಲಿ ನೋಡೋಣ ಬನ್ನಿ. ಇನ್ನೊಂದು ಹೇಳ್ಬೇಕು ಅಂದರೆ ನಾನು ಇನಾಗ್ರೇಷನ್ ಜರ್ನಿ ಮಾಡಲಿಲ್ಲ. ಏನಕ್ಕೆ ಅಂದರೆ ನಾನು ಆಫೀಸಲ್ಲಿ ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಆಫೀಸಲ್ಲಿ ವರ್ಕ್ ಬೇರೆ ತುಂಬ ಇತ್ತು ಅಂತ ನಾನು ರಜಾ ಕೊಡಲಿಲ್ಲ. ಅದರಿಂದ ನಾನು ಇನಾಗ್ರೇಷನ್ ಜರ್ನಿ ಮಾಡಲಿ, ಅದೊಂದು ಮಿಸ್ ಮಾಡಿಕೊಂಡೆ ನಾನು. SK ಕನ್ನಡ ಜರ್ನೀಸ್ ಅವ್ರದ್ದು ಮತ್ತು ಪ್ರೀತಮ್ ಫ್ರೇಮ್ಸ್ ಅವ್ರದ್ದು ವೀಡಿಯೋಸ್ ನೋಡುವಾಗ ಅದು ಮಿಸ್ ಮಾಡಿಕೊಂಡೆ ಅಂತ ತುಂಬ ಅನಿಸ್ತು ನನಗೆ ಇನಾಗ್ರೇಷನ್ ಜರ್ನೀಸು. ಯಾಕೆ ಅವಾಗ ಇದ್ದಿದ್ದು ಎಕ್ಸೈಟ್ಮೆಂಟ್ ಜನಗಳಲ್ಲಿ ಓವರ್ ಕ್ರೌಡ್ ಹೈಪ್ ಇತ್ತಲ್ಲ, ಅದಂತೂ ಸಕ್ಕತ್ತಾಯಿತು ನೋಡ. ಯಾಕಂದರೆ ನಾರ್ಮಲ್ಲು ನೀವು ಒಂದೇ ಬರೋತ್ತಿಗೆ ಆ ಥರ ಕ್ರೇಜ್ ನೋಡ್ಬೋದು. ಇದು ಬರೀ ರೈಲ್ವೆ ಸ್ಟೇಷನ್ ಒಂದು ನಾರ್ಮಲ್ ಟ್ರೈನ್ಗೆ ಈ ಥರ ಕ್ರೇಜ್ ಕೊಟ್ಟಿದ್ರಲ್ಲ ಅವತ್ತು, ನೋಡೋಕ್ಕಂತೂ ಸಕ್ಕತ್ತಾಯಿತು ಗುರು. ವೀಡಿಯೋದಲ್ಲೇ ನಾನು ಫುಲ್ ಖುಷಿ ಆಗೋದೆ. ಎದುರುಗಡೆ ಇದ್ದರೆ ಇನ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದಿತ್ತು ಅವತ್ತಿಂದು. ಇವಾಗ ನೋಡಿ ನಾನು ಟಾಪ್ ಅಂದರೆ ಫುಲ್ ಸೆಕೆಂಡ್ ಫ್ಲೋರಿಗೆ ಬಂದೆ. ಸೆಕೆಂಡ್ ಫ್ಲೋರಲ್ಲಿ ನಿಮ್ಗೆ ಇಲ್ಲಿ ಟಿಕೆಟ್ ಕೌಂಟ್ರ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಟಿಕೆಟ್ ಕೌಂಟ್ರ್ ಮತ್ತು ಇಲ್ಲಿ ನೋಡು ಪೇಂಟಿಂಗ್ಸು ಸೈಕಾಗಿ ಮಾಡೋರು. ಈ ಕಡೆಯಿಂದ ಮೆಟ್ಲು ಹೊತ್ಕೊಂಡ್ಬರ್ಬೋದು, ಈ ಕಡೆಯಿಂದ ಅಲ್ಲಿ ಸ್ಲೈಡಿಂಗ್ ಏನೋ ಇದೆ, ಅದರಲ್ಲೂ ನೀವು ಆರಾಮಾಗಿ ಬರ್ಬೋದು. ನಾನು ಟಿಕೆಟ್ ತೊಗೊಂಡಿದ್ದೀನಿ, ನಾನು ನಾಳೆ ಟಿಕೆಟ್ ತೊಗೊಂಡೆ. ಟಿಕೆಟು ಪ್ರೈಸ್ ಬಂದ್ಬಿಟ್ಟು 70 ರೂಪಾಯಿ ಆಗುತ್ತೆ. ಇದು ಯಾಕಂದರೆ ಎಕ್ಸ್ಪ್ರೆಸ್ ಫೇರ್, ಇದು ಪ್ಯಾಸೆಂಜರ್ ಅಲ್ಲ. ಅದೇ ಹೋಗೋದೆಲ್ಲ ಪ್ಯಾಸೆಂಜರ್, ನಿಲ್ಸೋದೆಲ್ಲ ಪ್ಯಾಸೆಂಜರ್ ಥರನೇ, ಅದೇ ಇರೋದು ಎಕ್ಸ್ಪ್ರೆಸ್ ರೇಟ್ 70 ರೂಪಾಯಿ. ಮತ್ತು ಇಲ್ಲಿ ನಿಮ್ಮ ಒಂದು ಅಂಗಡಿನೂ ಏನೂ ಸಿಗೋಲ್ಲ ಗುರು, ಇದು ಹೇಳ್ಬೇಕು. ನಾನು ತೊಗೊಂಬರಂಗಿದೆ ಎಲ್ಲ ನೀವು ಸಿಟಿಯಿಂದ ಹೊರಗಡೆ ತೊಗೊಂಬರ್ಬೇಕು. ಮತ್ತು ಇನ್ನೊಂದು ಹೇಳೋದು ಮಾಡ್ಬಿಟ್ಟೆ ನಾನು, ಇದು ರೈಲ್ವೆ ಸ್ಟೇಷನ್ ಏನಿದೆಯಲ್ಲ, ಇದು ಸಿಟಿಯಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಇದೆ. ನೀವು ವಾಕಿಂಗಲ್ಲಿ ಬರ್ಬೋದು, ಇಲ್ಲ ಆಟೋದಲ್ಲೂ ಬರ್ಬೋದು. ನಾನು ಆ್ಯಕ್ಚುಲಿ ವಾಕಿಂಗಲ್ಲಿ ಬಂದೆ, ನೋಡೋಣ ಹೆಂಗೆ ಇರುತ್ತೆ ಅಂತ. ನಾನು ಬಸ್ ಸ್ಟ್ಯಾಂಡಿಗೆ ಬಂದಾಗ 4 ಗಂಟೆ ಆಗಿತ್ತು. ಕುಷ್ಟಗಿಗೆ ಬಂದಾಗ 1 ಅವರ್ ಅಲ್ಲೇ ವೇಟ್ ಮಾಡಿ 5 ಗಂಟೆಗೆ ಬಂದೆ ಈ ಕಡೆ. ಕರೆಕ್ಟ್ ನನಗೆ ತೊಗೊಂಡಿದ್ದೀನಿ 35-40 ಮಿನಿಟ್ಸ್ ತೊಗೊಂಡಿದ್ದೀನಿ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್. ವಾಕಿಂಗಲ್ಲಿ ಬಂದೆ. ಮತ್ತು ನಾನು ಹೇಳಿದ್ನಲ್ಲ ನಿಮಗೆ, ಕುಷ್ಟಗಿ ಹುಬ್ಬಳ್ಳಿ ಮತ್ತು ಇದು ರೇಕ್ ಶೇರಿಂಗ್ ಕೂಡ ಇದೆ. ಹುಬ್ಬಳ್ಳಿ ಮೀರಜು ಮತ್ತು ಲೋಂಡಾ ಮೀರಜ್ ಕ್ಯಾಸಲ್ ರಾಕ್, ಒಟ್ಟು ಇದೆಲ್ಲ ಏನಿದೆಯಲ್ಲ ಎಲ್ಲ ಎಕ್ಸ್ಪ್ರೆಸ್ ಕ್ಯಾಟಗರಿಲೇ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಸೌತ್ ವೆಸ್ಟರ್ನ್ ಅವರು ಕುಷ್ಟಗಿ ಹುಬ್ಳಿನೂ ಎಕ್ಸ್ಪ್ರೆಸ್ಸಲ್ಲೇ ಕೊಟ್ಬಿಡೋಣ ಅಂತೇಳಿ ಎಕ್ಸ್ಪ್ರೆಸ್ಸಲ್ಲೇ ಕೊಟ್ಟಿದ್ದಾರೆ. ನಮ್ಮ ಟ್ರೈನ್ಗೆ ಯಾವ ಇಂಜಿನ್ ಇದೆ ಅಂದರೆ ಹುಬ್ಳಿ WDP4 ಇದೆ. ಮಸ್ತ್ ಗುರು. ಡೀಸೆಲ್ ಲೊಕೊಮೋಟಿವ್, ಎಲ್ಲ ಕಡೆ ಡೀಸೆಲ್ ಹೋಗ್ತಾ ಇದೆ. ಇವಾಗ ಇಲ್ಲಿ ಡೀಸೆಲ್ ಅಂತೂ ಇನ್ನಿದೆ. ಯಾಕಂದರೆ ನೋಡ್ಬೋದು ಇಲ್ಲಿ ಒಂದು ವೈರ್ ಇಲ್ಲ, ಪ್ಯೂರ್ ಡೀಸೆಲ್ ಸೆಕ್ಷನ್ ಅಂತಲೇ ಹೇಳ್ಬೋದು ಇದನ್ನ. ಗದಗ್ವಾಡಿ ಲೈನು, ಆ್ಯಕ್ಚುಲಿ ಇದು ಗದಗ್ವಾಡಿ ಅಂತ ಹೇಳೋಕ್ಕಾಗಲ್ಲ, ತಲ್ಕಲ್ವಾಡಿ ಅಂತ ಹೇಳ್ಬೋದು. ಇನ್ನು ಈಗ ತಲ್ಕಲ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಗದಗ್ ಆದಮೇಲೆ ಬಾಣಾಗ್ ಆದಮೇಲೆ ಗದಗ್ ಹೊಸಪೇಟೆ ಮಧ್ಯದಲ್ಲಿ ಒಂದು ಸ್ಟೇಷನ್ ಬರುತ್ತೆ ತಲ್ಕಲ್ ಅಂತ. ತಲ್ಕಲ್ಲಿಂದ ಒಂದು ಲೈನ್ ಸಪ್ರೇಟ್ ಆಗುತ್ತೆ ಇಲ್ಲಿಗೆ ಕುಷ್ಟಗಿ ಲಿಂಗಸೂರು ವಾಡಿ ಲೈನ್. ಅದೇ ಆ ಲೈನಲ್ಲೇ ಆ ಲೈನ್ ಪ್ರಾಜೆಕ್ಟಲ್ಲೇ ಬರುತ್ತೆ ಕುಷ್ಟಗಿ ರೈಲ್ವೆ ಸ್ಟೇಷನು. ಟೋಟಲ್ ಸ್ಟ್ರೆಚ್ ಬಗ್ಗೆ ಮಾತಾಡಬೇಕು ಅಂದರೆ 257 ಕಿಲೋಮೀಟರ್ ಸ್ಟ್ರೆಚ್ ಬರುತ್ತೆ. 257 ಇಲ್ಲ 260 ಕಿಲೋಮೀಟರ್ ಏನೋ ಸ್ಟ್ರೆಚ್ ಏನೋ ಬರುತ್ತೆ ಈ ರೈಲ್ವೆ ಪ್ರಾಜೆಕ್ಟಲ್ಲಿ. ಅದರಲ್ಲಿ 57 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಅಂದರೆ ಕುಷ್ಟಗಿಯಿಂದ ವಾಡಿ ಮಧ್ಯ, ಅಂದರೆ ಕುಷ್ಟಗಿಯಿಂದ ತಲ್ಕಲ್ ಮಧ್ಯದಲ್ಲಿ 57 ಕಿಲೋಮೀಟರ್ ಸ್ಟ್ರೆಚ್ ಕಂಪ್ಲೀಟ್ ಆಗಿರೋದ್ರಿಂದ ಇವರು ಇನ್ನೂ ಜಾಸ್ತಿ ಡಿಲೇ ಮಾಡೋದು ಬೇಡ ಅಂತ ಹೇಳಿ ಇದು ಓಪನೇ ಮಾಡಿಬಿಟ್ಟು ಕುಷ್ಟಗಿಯಿಂದ ಇಲ್ಲಿ ತಲ್ಕಲ್ವರೆಗೂ. ನೀವು ಏನು ಸಿಂಧನೂರು ನೋಡಿದ್ರಲ್ಲ, ಅದೇ ಥರ ಪ್ಯಾಟ್ರನ್ ಯೂಸ್ ಮಾಡಿದ್ದಾರೆ. ಅದು ಅಷ್ಟೇ ಅಪ್ ಟು ಗಂಗಾವತಿವರೆಗೂ ಓಪನ್ ಮಾಡಿದ್ರು. ಅದಾದಮೇಲೆ ಕರಟೆಗವರೆಗೂ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಆಮೇಲೆ ಸಿಂಧನೂರವರೆಗೂ ಎಕ್ಸ್ಟೆಂಡ್ ಆಗಿದೆ. ಅದೇ ಥರ ಪ್ಯಾಟ್ರನಲ್ಲಿ ಇವರು ಹಂಗೆ ಓಪನ್ ಮಾಡಿದ್ರು ಅಪ್ ಟು ಕುಷ್ಟಗಿ, ಆಮೇಲೆ ಲಿಂಗಸೂರು, ಆಮೇಲೆ ಶಾಂಪುರ ಆಮೇಲೆ ವಾಡಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಅದೇ ಥರ ಪ್ಯಾಟ್ರನಲ್ಲಿ ಇವರು ಓಪನ್ ಮಾಡಿದರೆ ಕುಷ್ಟಗಿವರೆಗೂ. ಅಲ್ಲೋಡು ಗುರು, ಜನಗಳು ಬರೀ ಇಂಜಿನ್ ಸ್ಟಾರ್ಟ್ ಆಗಿರೋದಕ್ಕೆ ಅಲ್ಲಿ ಅಷ್ಟು ನೋಡಿ ಖುಷಿ ಫೋಟೋಸ್ ತೊಗೊತಾರೆ ಗುರು. ನೆಕ್ಸ್ಟ್ ಲೆವೆಲ್ ಕ್ರೇಜ್ಗಿದೆ. ಇಲ್ಲಂತೂ ನಾರ್ಮಲ್ ಟ್ರೈನ್ಗೆ ಈ ಲೆವೆಲ್ ಕ್ರೇಜ್ ಇದೆ ಗುರು ಈ ಊರಲ್ಲಿ. ಮಸ್ತ್ ಆಗಿದೆ. ಮತ್ತು ನಮ್ಮ ಕುಷ್ಟಗಿ ರೈಲ್ವೆ ಸ್ಟೇಷನ್ದು ಕೋಡ್ ಬಂದ್ಬಿಟ್ಟು KHTI ಕೋಡ್ ಬರುತ್ತೆ, ಸ್ಟೇಷನ್ ಕೋಡ್ ಬಂದ್ಬಿಟ್ಟು.
ಬರೀ 8 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಆಟೋ ಲಿಂಗನ ಬಂಡಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು LNBI. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ. ಆದ್ರೆ ಬಂದೈತ್ರಿ ಇಲ್ಲಿ 7 ಗಂಟೆ 15 ನಿಮಿಷ. ಅಂದ್ರೆ ಇಲ್ಲಿ 5 ನಿಮಿಷ ಡಿಲೇ ಇಂದ ಬಂದಿದೆ. ಒಂದೇ 1 ನಿಮಿಷ ಹಾಲ್ಟ್ ಇದೆ. ಲಿಂಗನ ಬಂಡಿ ಬರುತ್ತೆ ಯಲಬುರ್ಗಾ ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ. ನೋಡ್ತಾ ಇದೀನಿ ಗುರು, ಬರೀ ಏನ್ ಗುರು ಈ ಟ್ರೈನ್ ಕ್ರೇಜ್. ಜಾಸ್ತಿ ಟ್ರೈನ್ ಹತ್ತೋರ್ಗಿಂತ ಬರೀ ಫೋಟೋ ತೆಗಿಸ್ಕೊಂಡವ್ರೆ ಜಾಸ್ತಿ ಬರ್ತಾವ್ರೆ. ಬಂದು ಫೋಟೋ ತೆಗಿಸ್ಕೊಂಡು ಹೋಗ್ತಾರೆ. ಅದೊಂದು ಖುಷಿ ಆಗ್ತದೆ. ಯಾಕಂದ್ರೆ ಒಂದ್ ಚಿಕ್ಕ ಹಳ್ಳಿಲೂ ಟ್ರೈನ್ ಬಂದು ನಿಂತ್ಕೊಳತ್ತಲ್ಲ, ಅದು ಖುಷಿ ಇರುತ್ತಲ್ಲ ಜನಗಳಿಗೆ. ನಮ್ಮೂರಲ್ಲೂ ಒಂದು ಟ್ರೈನ್ ಬಂದಿದೆ ಅಂತ. ಅದು ಆಯ್ತು, ಬನ್ನಿ ಟಿಪ್ಪಣ ಆಗೋಣ.
ಬರೀ 29 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ. ಈಗ ಎಲ್ಲಿಗೆ ಹೇಳಿ, ಯಲ್ಲಾಪುರ್ಗಾಗಿ ಸ್ಟೇಷನ್ ಕೊಡ್ ಬಂದ್ಬಿಟ್ಟು YLBG. ಆಕ್ಚುಲಿ ಇಲ್ಲಿಗೆ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:29 ಆದ್ರೆ ಬಂದೈತ್ರಿ. ಇಲ್ಲಿ 7:40 ಅಂದ್ರೆ 11 ನಿಮಿಷ ಡಿಲೇ ಇಂದ ಬಂದಿದ್ದೇವೆ. ಮತ್ತೆ 2 ನಿಮಿಷ ಹಾಲ್ಟ್ ಇದೆ. ಯಲಬುರ್ಗಾ ಬರುತ್ತೆ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ. ಮತ್ತೆ ಇಲ್ಲೂ ನೋಡ್ಬೋದು ಗುರು, ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡೋ. ಇವಾಗ ಅಂದ್ರೆ ಇಷ್ಟ ತನಕ ಖಾಲಿನೇ ಇತ್ತು ಕುಷ್ಟಗಿಯಿಂದ ಯಲಬುರ್ಗಾವರೆಗೂ. ಇಲ್ಲಿಂದ ಫುಲ್ ಪ್ಯಾಕ್ ಆಗ್ತಾ ಇದೆ, ಅಂದ್ರೆ ಮೀಡಿಯಂ ಪ್ಯಾಕ್ ಆಗಿದೆ ಗಾಡಿ. ಮತ್ತೆ ನಮ್ ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ಕುಷ್ಟಗಿ ಹುಬ್ಳಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದು ಟೋಟಲ್ 159 ಕಿಲೋಮೀಟರ್ ಕವರ್ ಮಾಡುತ್ತೆ. 159 ಕಿಲೋಮೀಟರ್ ಕವರ್ ಮಾಡಕ್ಕೆ ಈ ಟ್ರೈನ್ ತಗೊಳುತ್ತೆ 3 ಗಂಟೆ 40 ನಿಮಿಷ ತಗೊಳುತ್ತೇನೋ ಕುಷ್ಟಗಿಯಿಂದ ಹುಬ್ಳಿಗೆ ಹೋಗಕ್ಕೆ. ಟೋಟಲ್ ಹಾಲ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ 18 ಹಾಲ್ಟ್ ಇದೆ. ಇವಾಗ ನೋಡಿ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಸಂಗನಾಳ ಸ್ಟೇಷನ್ ಕೊಡ್ ಬಂದ್ಬಿಟ್ಟು SGNL. ಇಲ್ಲಿ ಆಕ್ಚುಲಿ ಇಲ್ಲಿಗೆ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:38 ಆದ್ರೆ ಬಂದೈತ್ರಿ. ಇಲ್ಲಿ 7:59 ಅಂದ್ರೆ 18 ನಿಮಿಷ ಡಿಲೇ ಇಂದ ಬಂದಿದೀವಿ. 1 ನಿಮಿಷ ಹಾಲ್ಟ್ ಇದೆ. ಸಂಗನಾಳ ಬರುತ್ತೆ, ಯಲಬುರ್ಗಾ ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇಲ್ಲೇನ್ ಜಾಸ್ತಿ ಪ್ಯಾಸೆಂಜರ್ಸ್ ಏನ್ ಬೋರ್ಡ್ ಮಾಡಿಲ್ಲ ಗುರು, ಬರೀ ಒಂದು ಅಮ್ಮಮ್ಮನು ಒಂದ್ 10 ಜನ ಬೋರ್ಡ್ ಮಾಡಿರ್ಬೋದು ಅಷ್ಟೇ ಈ ರೂಟ್ ಅಲ್ಲಿ. ಮತ್ತೆ ನೋಡ್ಗುರು, ವ್ಯೂ ಅಂತೂ ಮಸ್ತ್ ಆಗಿದೆ. ಗಾಡಿ ಅಂತೂ ಬನ್ನಿ ಸಿಗ್ನಲ್ ಆಯ್ತು, ಇಪ್ಪಟ ಅಣ್ಣ. ನೋಡಿ ನಿಮಗೆ ಟ್ರೈನಲ್ಲಿ ಬೇಲ್ಪುರಿ ಎಲ್ಲ ಬರುತ್ತೆ. ಇದು ಯಲಬುರ್ಗಾ ಆದ್ಮೇಲೆ ಬರೋಕ್ಕೆ ಶುರು ಆಗುತ್ತೆ. ನಿಮಗೆ ಬೇಲ್ಪುರಿ ಎಲ್ಲ ಸಿಗುತ್ತೆ ನಿಮಗೆ ಈ ಟ್ರೈನಲ್ಲಿ. ಬರೀ 49 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ. ಈಗ ಕೊಕ್ಕನೂರ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KANR. ಇಲ್ಲಿ ಆಕ್ಚುಲಿ ಇಲ್ಲಿಗೆ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:49 ಆದ್ರೆ ಬಂದೈತ್ರಿ. ಇಲ್ಲಿ 8:10 ಅಂದ್ರೆ 21 ನಿಮಿಷ ಡಿಲೇ ಇಂದ ಬಂದಿದ್ದೇವೆ. 2 ನಿಮಿಷ ಹಾಲ್ಟ್ ಇದೆ.
ಮತ್ತೆ ಕೊಕ್ಕನೂರು ಬರುತ್ತೆ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ. ಮತ್ತೆ ನಾನು ಇವಾಗ ಚೆಕ್ ಮಾಡ್ತಿದ್ದೆ ಗುರು, ಕುಷ್ಟಗಿಯಿಂದ ಹುಬ್ಳಿಗೆ KSRTC ಬಸ್ ಅಲ್ಲಿ 208 ರೂಪಾಯಿ ಅಂತ ಇದೆ ರಿಸರ್ವೇಶನ್. ನಾರ್ಮಲ್ ಆನೆ ಒಂದ್ 200 ರೂಪಾಯಿ ತಗೊಬಹುದು. ಯಾಕಂದ್ರೆ ರಿಸರ್ವೇಶನ್ಗೂ ನಾರ್ಮಲ್ ಟಿಕೆಟ್ಗೂ ಸ್ವಲ್ಪ ವ್ಯತ್ಯಾಸ, ಫೇರ್ ಡಿಫ್ರೆನ್ಸ್ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಒಂದ್ 200 ಇಲ್ಲ 190 ರೂಪಾಯಿ ಲೆಕ್ಕ ಇಟ್ಕೊಬಹುದು. ಅದ್ ಬೇರೆ ಟೈಮಿಂಗ್ ತಗೊಳುತ್ತೆ, 4 ಗಂಟೆ 15 ನಿಮಿಷ ತಗೊಳುತ್ತೆ ಕುಷ್ಟಗಿಯಿಂದ ಹುಬ್ಳಿಗೆ ಹೋಗಕ್ಕೆ. ಅದ್ರ ಬದಲು ನಮ್ ಇಂಡಿಯನ್ ರೈಲ್ವೇಸ್ ಅಂದ್ರೆ ಟ್ರೈನ್ ಯೂಸ್ ಮಾಡ್ಕೊಂಡ್ರೆ ನಾವು ಎಷ್ಟು ಟಿಕೆಟ್ ಫೇರ್ ಬಂದ್ಬಿಟ್ಟು 70 ರೂಪಾಯಿ ಆಗುತ್ತೆ. ಟ್ರಾವೆಲಿಂಗ್ ಟೈಮ್ ಬಂದ್ಬಿಟ್ಟು 3 ಗಂಟೆ 15 ನಿಮಿಷ, ಅಂದ್ರೆ 3 ಅವರ್ ಏನೋ ತಗೊಳುತ್ತೆ ಅಷ್ಟೇ. ಓಕೆ, ನಿಮ್ಗೆ ಒಂಥರ ಜನಗಳಿಗೆ ಬೆಸ್ಟ್ ಆಯ್ತು. 200 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಕೂತ್ಕೊಂಡು ಹೋಗೋದು ಇದು ಆರಾಮಾಗಿ ಟ್ರೈನಲ್ಲೇ 80 ರೂಪಾಯಿ ಕೊಟ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. 60 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ ಈಗ ತಲ್ಕಾಲ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TLKL. ಆಕ್ಚುಲಿ ಇಲ್ಲಿಗೆ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 10 ನಿಮಿಷಕ್ಕೆ, ಆದ್ರೆ ಬಂದೈತ್ರಿ ಇಲ್ಲಿ 8 ಗಂಟೆ 30 ನಿಮಿಷ, ಅಂದ್ರೆ 20 ನಿಮಿಷ ಡಿಲೇ ಅಂತ ಬಂದಿದೀವಿ. ಮತ್ತೆ 10 ನಿಮಿಷ ಹಾಲ್ಟ್ ಇದೆ. ಆಕ್ಚುಲಿ ಇಲ್ಲಿ ಏನಕ್ಕೆ 10 ನಿಮಿಷ ಹಾಲ್ಟ್ ಕೊಟ್ರು ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಏನೋ ಮುಂದೆ ಕ್ರಾಸಿಂಗ್ ಏನೋ ಇರ್ಬೋದು. ಮತ್ತೆ ತಲ್ಕಾಲ್ ಬರುತ್ತೆ ಯಲಬುರ್ಗಾ ತಾಲೂಕು ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ. ಮತ್ತೆ ನಾವೇನು ನಮ್ಗೆ ಬಂದ್ವಲ್ಲ ಯಾವ್ದು ತಲ್ಕಾಲ್ ವಾಡಿ ಲೈನ್, ಈಗ ಆ ಲೈನ್ ಬಿಟ್ಟು ಈಗ ನಾವ್ ಎಂಟಾಗಿದೀವಿ ಹುಬ್ಳಿ ಗುರ್ತಿಕಲ್ ಮೇನ್ ಲೈನ್ ಅಲ್ಲಿ. ಅದೇ ಹೇಳಿದ್ನಲ್ಲ, ಬರೀ 57 ಕಿಲೋಮೀಟರ್ ಸ್ಟ್ರೆಚ್ ಮಾತ್ರ ಕಂಪ್ಲೀಟ್ ಆಗಿದೆ. ಇನ್ನ ಮುಂದಕ್ಕೆ ಆಗ್ಬೋದು. ಇಲ್ಲಿ ಇನ್ನೇನು 2027 ಅಲ್ಲಿ ಇನ್ನೂ ಡೆಡ್ ಲೈನ್ ಕೊಟ್ಟಿದ್ರೆ ಮುಗಿಸ್ಬೇಕು ಅಂತ. ನೋಡುವ ಏನ್ ಮುಗಿಯುತ್ತೋ ಹೆಂಗೆ ಅಂತ. ಇದು ಯಾವ ಡೆಮು ಗುರು? ಇದು ಏನು ಹುಬ್ಳಿ ಚಿತ್ರದುರ್ಗ ಡೆಮುನಾ? ಅದು ಡೆಮು ಇದೆ ಇಲ್ಲಿ. ನೂರ 1 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ ಈಗ ಗದಗ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GDG. ಆಕ್ಚುಲಿ ಇಲ್ಲಿಗೆ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 8 ನಿಮಿಷಕ್ಕೆ, ಆದ್ರೆ ಬಂದೈತ್ರಿ ಇಲ್ಲಿ 9 ಗಂಟೆ 24 ನಿಮಿಷ, ಅಂದ್ರೆ ಎಷ್ಟೋ ಒಂದು 17 ನಿಮಿಷ ಡಿಲೇ ಇಂದ ಬಂದಿದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತೆ ಇಲ್ಲೂ ಅಷ್ಟೇ, ನೀವು ಬೇಕಾದ್ರೆ ತಿನ್ನಕ್ಕೆ ಪಲಾವು, ರೈಸ್ ಬಾತ್ ಎಲ್ಲ ಸಿಗುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಕುಷ್ಟಗಿಲಿ ನೀವೇನೋ ತಗೊಂಡ್ರೆ ಬೆಸ್ಟ್. ಅಲ್ಲಿಂದ ಆಮೇಲೆ ನಿಮ್ಗೆ ಏನೋ ಸಿಗೋದೇ ಇಲ್ಲ. ಸಿಕ್ಕಿದ್ರೆ ಬರೀ ಗದಗ್ ಜಂಕ್ಷನ್ ಅಲ್ಲಿ ಸಿಗ್ಬೋದು ಅಷ್ಟೇ. ಅದ್ಬಿಟ್ರೆ ಮಧ್ಯದಲ್ಲಿ ಏನು ವಾಟರ್ ಬಾಟ್ಲು ಕೂಡ ಸಿಗಲ್ಲ. ಮಧ್ಯದಲ್ಲಿ ಚುರ್ಮುರಿ ಏನೋ ಬರ್ಬೋದು.
114 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ ಟ್ರೈನ್ ಬಂದೈತ್ರಿ ಈಗ ಉಳ್ಕೋಟೆಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು LKT. ಆಕ್ಚುಲಿ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:24 ಆದ್ರೆ ಬಂದೈತ್ರಿ ಇಲ್ಲಿ 9:42 ಅಂದ್ರೆ 15 ಡಿಲೇಯಿಂದ ಆಯ್ತು. ಮತ್ತೆ ಉಳ್ಕೋಟೆ ನಮ್ಗೆ ನೆನಪಾಗೋದು ಯಾರು ಹೇಳಿ? ನಮ್ಮ RCD ರುದ್ರ ಬ್ರೋ ಮುನಿಯೋಣ. ಮತ್ತೆ ಉಳ್ಕೋಟೆ ಬರುತ್ತೆ ಗದಗ್ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಇವಾಗ ತ್ರಿಬಲ್-ಎಸ್ ಅಂದ್ರೆ ಸಿದ್ಧಾರೂಢ ಸ್ವಾಮೀಜಿ ನಿಲ್ದಾಣ ಹುಬ್ಬಳ್ಳಿ ಜಂಕ್ಷನ್ಗೆ. ಆಕ್ಚುಲಿ ಇಲ್ಲಿಗೆ ನಮ್ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10:40 ಆದ್ರೆ ಬಂದೈತ್ರಿ ಇಲ್ಲಿ 10:37 ಅಂದ್ರೆ 3 ನಿಮಿಷ ಡಿಲೇ ಇಂದ 3 ನಿಮಿಷ ಬಿಫೋರ್ ಅಲ್ಲಿ ಬಂದಿದೀವಿ. ಇದ್ರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಮತ್ತೆ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಓಕೆ ಇತ್ತು. ನಿಮ್ಗೆ ನೀಟ್ನೆಸ್ ಬಗ್ಗೆನೂ ಮಾತಾಡ್ಬೇಕು ಅಂದ್ರೆ ಅದು ಓಕೆನೆ. ಅದೇ 10/5 ಕೊಡ್ಬೋದು ನಾನು ನೀಟ್ನೆಸ್ಗೆ. ಏನಾದ್ರು ಕುಡಿಯೋದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ಟ್ರೈನ್ ಅಲ್ಲಿ ಏನು ಸಿಗಲ್ಲ. ನೀವು ತಾಣಂಗಿರ ಎಲ್ಲ ಕುಷ್ಟಗಿಲೆ ತಗೊಂಡು ಬರ್ಬೇಕು. ಅದು ರೈಲ್ವೆ ಸ್ಟೇಷನ್ ಅಲ್ಲಂತೂ ಏನು ಸಿಗಲ್ಲ. ಮತ್ತೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಏನು ಇಲ್ಲ. ನಿಮ್ಗೆ ತಾಣಂಗಿರೆ ಸಿಟಿ ಒಳಗಡೆನೆ ಎಲ್ಲ ತಗೊಂಡು ಬರ್ಬೇಕು. ಅಲ್ಲಿ ತಗೊಂಡಿಲ್ಲ ಅಂದ್ರೆ ನೀವು ಬರ್ಬೋದು. ಇಲ್ಲಿ ಗದಗಲ್ಲಿ ನೀವು ತಗೊಬಹುದು. ಗದಗಲ್ಲಿ ಸಿಗುತ್ತೆ ಟಿಫನ್, ಇಡ್ಲಿ ವಡೆ, ಪಲಾವು ಎಲ್ಲ ಸಿಗುತ್ತೆ. ಚೆನ್ನಾಗಿತ್ತು ಇಡ್ಲಿ ವಡೆ. ನಾವು ಯಾಕಂದ್ರೆ ನಮ್ ಕೋ-ಪ್ಯಾಸೆಂಜರ್ ಒಬ್ರು ತಗೊಂಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ನಾನು ರೆಕಮೆಂಡ್ ಮಾಡ್ತೀನಿ ಹಂಗಾರ ಹೇಳಿದ್ರು ಅಂದ್ರೆ. ಮತ್ತೆ ಹಿಂಗನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ತರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.